ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಬಾಳೆಹಣ್ಣಿಂದು ಆಮೇಲೆ ಕರ್ಬೂಜ ಹಣ್ಣು ಪ್ರತಿಯೊಂದು ಹಣ್ಣಿನ ಸಿಪ್ಪೆಗಳು ನಾನು ಬಾಟ್ಲಲ್ಲಿ ನೆನೆಸ್ಬಿಟ್ಟು ಅವು ಸುಮಾರು ತುಂಬಿದ ಮೇಲೆ ಈ ಥರ ಬಾಟ್ಲಿಗೆ ತಂದು ಹಾಕಿರ್ತೀನಿ. ಅದಕ್ಕೊಂಚೂರು ಬೆಲ್ಲನೂ ಹಾಕಿರ್ತೀವಿ. ಇದು ದೇವ್ರ ಹೂವು, ಸುಮಾರು ಒಂದು 15 ದಿನ 20 ದಿನದ ದೇವ್ರ ಹೂವು, ಹಬ್ಬದಲ್ಲಿ ಅದೆಲ್ಲ ಮಾಡಿರೋದು. ಅದು ಅಲ್ಲದೆ ವಾರದಲ್ಲಿ 2 ಸರಿ ನಾನು ಪಂಚಗವ್ಯ ದೀಪ ಹಚ್ತೀನಿ. ಅದ್ರ ಬೂದಿನೂ ತುಂಬ ಒಳ್ಳೆಯದು. ಅದು ಸಗಣಿಯಿಂದ ಮಾಡಿರ್ತಾರಂತೆ ದೀಪ, ಅದರಿಂದ ನಾನು ಆ ಬೂದಿನೂ ಬಿಸಾಕಲ್ಲ. ಇವಾಗ ಅದ್ರ ಹೂವಿನ ಜೊತೆಗೆ ಹಾಕಿರ್ತೀನಿ. ಹಾಕ್ಬಿಟ್ಟು ಇವಾಗ ಹಣ್ಣಿನ ಜೊತೆಗೆ ಹೂವು ಬೂದಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಸುಮಾರು ಒಂದು 4 ದಿನ 5 ದಿನ ಇಟ್ಟಮೇಲೆ ನಾವು ಗಿಡಗಳಿಗೆ ಕೊಡೋದು ನೋಡಿದ್ದೀರಿ. ನಾನು ಒಂದೇ ಥರ ಲಿಕ್ವಿಡ್ ಕೊಡೋಲ್ಲ. ಯಾಕೆ ಅಂದರೆ ಅವಕ್ಕೆ ಗಿಡಗಳಿಗೆ ಒಂದೇ ಥರ ಲಿಕ್ವಿಡ್ ಕೊಟ್ಟರೆ ಅಷ್ಟು ಚೆನ್ನಾಗಿ ಬೆಳೆಯಲ್ಲ. ಸ್ವಲ್ಪ ಬದಲಾಯಿಸಿ ಕೊಡೋದ್ರಿಂದ ಅವು ಚೆನ್ನಾಗಿ ಬೆಳೀತವೆ. ಅದರಿಂದ ವಾರ ಒಂಥರ ಒಂದು ಸ್ವಲ್ಪನಾದರೂ ಚೇಂಜ್ ಮಾಡಿ ಕೊಡ್ತೀನಿ. ಒಂದು ಸರಿ ಬರೀ ಈರುಳ್ಳಿ ಸಿಪ್ಪೆ ಕಿಚನ್ ವೇಸ್ಟ್ ಹಾಕ್ತೀನಿ, ಇಲ್ಲಾಂದರೆ ಹಣ್ಣಿನ ಸಿಪ್ಪೆ, ಈ ಥರ ಹೂವುಗಳು, ಈ ಥರ ಬದಲಾಯಿಸಿ ಕೊಡ್ತೀನಿ. ನನ್ನ ಹತ್ರ ಅವಾಗ ಏನೇನು ಇರುತ್ತೋ ನೋಡಿ ಇಡ್ತೀನಿ. ಆದರೆ ಈರುಳ್ಳಿ ಸಿಪ್ಪೆ ಹಾಕಿದಾಗ ಮಾತ್ರ ಜಾಸ್ತಿ ದಿನ ಇಡಕ್ಕೆ ಹೋಗಬೇಡಿ. ಹಣ್ಣಿನ ಸಿಪ್ಪೆಗಳು ಇದ್ರೆ ಮಾತ್ರ ನೀವು 2 ಸರಿ ಯೂಸ್ ಮಾಡ್ಕೋಬೋದು. ಇದು ನೋಡಿ ಆರ್ಟಿಫಿಷಿಯಲ್ ಆರೆಂಜು ಚೆನ್ನಾಗಿ ಕಾಯಿ ಬಿಡ್ತಾ ಇದ್ದಾವೆ. ಆ ಲಿಕ್ವಿಡ್ಗಳು ಬದಲಾಯಿಸಿ ಕೊಡೋದ್ರಿಂದ ಗಿಡಗಳೆಲ್ಲ ಹೆಲ್ದಿಯಾಗಿದ್ದಾವೆ. ಈ ಥರ ಕಿಚನ್ ವೇಸ್ಟು ಲಿಕ್ವಿಡ್ಗಳು ಮಾಡಿ ಕೊಡ್ಬೋದು. ಕಿಚನ್ ವೇಸ್ಟ್ ಲಿಕ್ವಿಡ್ ಕೊಡ್ಬೋದು. ಆದಮೇಲೆ ಅದ್ರ ಜೊತೆಗೆ ಒಂಚೂರು ನಾವು ವರ್ಮಿ ಕಂಪೋಸ್ಟ್ ಕೂಡ ಇನ್ನೊಂದು ಸರಿ ಬದಲಾಯಿಸಿ ಹಾಕಬೇಕು. ಹಾಕಿದಾಗ ನಿಮಗೆ ಅದನ್ನ ಜೊತೆ ಶೇರ್ ಮಾಡ್ತೀನಿ. ಇದು ವಾಟರ್ ಆ್ಯಪಲ್ ರೆಡ್ಡು ಅಂತ ಹೇಳಿದ್ದಾರೆ, ಇನ್ನೂ ಹಣ್ಣು ಬಿಟ್ಟಿಲ್ಲ. ಅದೆಲ್ಲ ಗಿಡಗಳು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ಹಂಗೆ ಅಪ್ಡೇಟ್ ಕೊಟ್ಕೊಂಡು. ಅದನ್ನು ಕಲಸಿಟ್ಟೆ, ಇವತ್ತು ಕಲಸಿಟ್ಟಿರೋದು ಅಷ್ಟೇ. ತಿರ್ಗಾ ಮಾರನೇ ದಿನ ತಿರುಗಿಸೋವರೆಗೂ ನೋಡ್ತೀನಿ. ಅದಾದಮೇಲೆ ಕೊಡೋವಾಗ ಇನ್ನೊಂದು ಸರಿ ನಿಮಗೆ ಶೇರ್ ಮಾಡ್ತೀನಿ ಯಾವ ಥರ ಅದನ್ನು ಬೆರೆಸ್ತೀನಿ ಅಂತ. ನೋಡಿ ಇಲ್ಲೆಲ್ಲ ನಾವು ನಲ್ಲಿಕಾಯಿ ಗಿಡ, ಕರ್ಬೇವಿನ ಗಿಡ, ಆಮೇಲೆ ಪ್ರತಿಯೊಂದು ಇದ್ದಾವೆ. ಈ ಕಡೆ ಲಾಸ್ಟಲ್ಲಿ ಹಣ್ಣಿನ ಗಿಡ, ಆ ಸೈಡೆಲ್ಲ ಸ್ವಲ್ಪ ಹೂವಿನ ಗಿಡ ಅವು ಎಲ್ಲ ಇದ್ದಾವೆ. ಇಲ್ಲಿ ತೊಂಡೆ ಗಿಡ ಹೋದ ಸರಿ ನಾನು ಇನ್ನೊಂದು ಕಟಿಂಗ್ ಇಟ್ಟು ಬೆಳೆಸಿದ್ದು, ಅದು ಇದೇ ಥರ ಇದೆ. ಒಂದು ಗಿಡ ಹೋಯ್ತು. ಇದು ಬಾಳೆ ಗಿಡ ಲಾಲ್ಬಾಗಿಂದ ಲ್ಯಾಬ್ರೇಟ್ರಿಲಿ ಸಸಿ ಮಾಡಿರ್ತಾರೆ ಅಂತ ಹೇಳಿದ್ರಲ್ಲ, ಅದು ತಂದಿದ್ದೆ ನಾನು ಲಾಲ್ಬಾಗಿಂದ. ಅದು 100 ರೂಪಾಯಿ ಒಂದು ಗಿಡ. ತಂದು ಬೆಳೆಸಿದ್ದು. ಇದರಲ್ಲಿ ಚಪ್ರದವರೆಕಾಯಿ ಗಿಡ ಇರೋವರೆಗೂ ಈ ಗಿಡ ಹೆಲ್ದಿಯಾಗಿರಲಿಲ್ಲ, ನಿಧಾನವಾಗಿ ಬೆಳೀತಾ ಇತ್ತು. ಅದೆಲ್ಲ ತೆಗೆದ್ಮೇಲೆ ಇದೊಂದಕ್ಕೆ ಜಾಗ ಸಾಕಾಯ್ತು ಅನಿಸುತ್ತೆ. ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ, ತುಂಬ ಹೈಟ್ ಏನು ಬಿಡಲ್ಲ ಇದು. ಸ್ವಲ್ಪ ಗಿಡ್ಡದೇ ಇರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಅಂಜೂರ ಹಣ್ಣಿಂದು ಎಲೆ ಎಲ್ಲ ಉದುರೋಗಿತ್ತಲ್ಲ, ಅವು ಇವಾಗ ನಿಧಾನವಾಗಿ ಚಿಗುರ್ತಾ ಇದ್ದಾವೆ ನೋಡಿ. ಎಲೆ ಎಲ್ಲ ಹೋಗ್ಬಿಟ್ಟು ಬೋರ್ಡ್ ಥರ ಆಗ್ಬಿಡ್ತವೆ ಒಂದೊಂದು ಸರಿ. ಆಮೇಲೆ ಕೆಳಗಡೆಯಿಂದ ಚಿಗುರ್ತಾ ಇದೆ ನೋಡಿ. ಕೆಳಗಡೆಯಿಂದ ಚಿಗುರಿ ಮತ್ತು ನಿಧಾನ ಚಿಗುರೋದು. ಚಿಗುರಿದ ಮೇಲೆ ಚಿಗುರು ಜೊತೆಗೆ ಹಣ್ಣು ಬರುತ್ತೆ. ಅದು ಕಾಯಾಗಿ ಹಣ್ಣಾಗೋದು ತುಂಬ ನಿಧಾನ ಆಗುತ್ತೆ. ನಾನು ಕಟಿಂಗಿಂದ ಸುಮಾರು 4 ಗಿಡ ಬೆಳೆಸ್ಕೊಂಡಿದ್ದೀನಿ ಅಂಜೂರ ಹಣ್ಣಿಂದು, 2 ತರ್ದಿದ್ದು. ಇದು ರಾಯಚೂರವರು ಕೊಟ್ಟಿದ್ದು ಹೂವಿನ ಗಿಡ, ಅದರ ಹೆಸರು ಗೊತ್ತಿಲ್ಲ. ಇದು ಮಲ್ಬರಿ, ಇನ್ನು 2 ಇದೆ. ಅವು ಹಣ್ಣಾಗೋದ್ರೆ ಎಲ್ಲ ಖಾಲಿ ಆಗುತ್ತೆ. ಅದಾದಮೇಲೆ ಲೈಟಾಗಿ ಪ್ರೂನ್ ಮಾಡ್ಕೊಂಡು ಎಲೆ ಎಲ್ಲ ತೆಗೆದುಬಿಟ್ರೆ ಮತ್ತೆ ಹೊಸ ಚಿಗುರು ಜೊತೆಗೆ ಕಾಯಿ ಬರ್ಬೋದು. ಇದೇ ಫಸ್ಟ್ ಸರಿ ಅಲ್ವಾ ಕಾಯಿ ಬಿಟ್ಟಿರೋದು. ಆಮೇಲೆ ಇದು ಬಾರ್ಬರಸ್ ಚೆರ್ರಿ, ಅದು ಇನ್ನೂ ಹಣ್ಣು ಬಿಟ್ಟಿಲ್ಲ. ಇಲ್ಲೆಲ್ಲ ನಾನು ಕಾಕಡ ಹೂವಿನ ತೋರಿಸ್ತಾ ಇದ್ದೀನಿ ನೋಡಿ. ಕಾಕಡ ಹೂವು ಕೂಡ ಫುಲ್ಲು ಪ್ರೂನ್ ಮಾಡಿ ಮಲ್ಲಿಗೆ ಗಿಡದ ಜೊತೆಗೆ ಎಲೆಗಳೆಲ್ಲ ತೆಗೆದುಬಿಟ್ಟಿದ್ದೆ. ಅದಾದಮೇಲೆ ಚಿಗುರಿ ಇವಾಗ ಹೂವು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮಲ್ಲಿಗೆ ಗಿಡ ಮಾತ್ರ ಇದೊಂದು ವಿರಜಾಜಿ, ಅದರಲ್ಲಿ ಒಂದೇ ಒಂದು ಹೂವು ಇದೆ. ಆ ಹೂವು ಆದಮೇಲೆ ಅದನ್ನು ಒಂಚೂರು ತುಂಬು ಇರುತ್ತಲ್ಲ ತೊಟ್ಟು ಅಂತ, ಅದನ್ನು ತೆಗೆದುಬಿಡ್ತೀನಿ. ಇದು ದೊಡ್ಡ ಮಲ್ಲಿಗೆ ಗಿಡ, ಇದೇ ಫಸ್ಟ್ ಯಾವಾಗಲೂ ಬಿಡೋದು. ಇದು ಹೂವು ಆಗೋದ್ಮೇಲೆ ಮತ್ತೆ ಎಲೆಗಳೆಲ್ಲ ತೆಗೆದ್ರೆ ಇನ್ನೊಂದು ಸರಿ ಚಿಗುರಿ ಬಿಡುತ್ತೆ. ಈ ಥರ 3 ಸರಿ ಬಿಡುತ್ತೆ ವರ್ಷದಲ್ಲಿ ಸೀಸನ್ ಇದ್ದಾಗ. ಇನ್ನು ಯಾವ ಗಿಡ 2 ಸರಿ ಬಿಡುತ್ತೆ, 3ನೇ ಸರಿ ಅಷ್ಟಾಗಿ ಬಿಡಲ್ಲ. ಇದೊಂದು ಗಿಡ ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ. ಇದು ಸ್ವಲ್ಪ ಕಡ್ಡಿ ಒಣಗ್ದಂಗೆ ಇರುತ್ತೆ, ಆದರೆ ಹೂವು ಮಾತ್ರ ತುಂಬ ಜಾಸ್ತಿ ಬಿಡುತ್ತೆ. ಈ ಸರಿ ಮೊಗ್ಗು ಸೈಜು ತುಂಬ ಕಮ್ಮಿ ಇದೆ. ಹೋದ ಸರಿ ಮೊಗ್ಗು ತುಂಬ ದೊಡ್ಡದಾಗಿ ಚೆನ್ನಾಗಿ ಬಿಟ್ಟಿತ್ತು. ಅದು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಹೋದ ವರ್ಷ, ನೋಡದೇ ಇರೋರು ನೋಡಿರಿ. ಅದು ಇನ್ನೊಂದು ಗಿಡ ಮಾಡ್ಕೋಬೇಕು ನಾನು, ಯಾಕೆಂದರೆ ಒಂದೇ ಗಿಡದಿಂದ ನಮಗೆ ಸಾಕು ಅನ್ನೋಷ್ಟು ಮೊಗ್ಗು ಬರಲ್ಲ ಅಲ್ವಾ. ಇದು ಮೊಗ್ಗು ಕಾಕಡ. ಇದು ಸ್ವಲ್ಪ ಅರಳಲ್ಲ, ಜಾಸ್ತಿ ಅರಳಲ್ಲ, ಸ್ವಲ್ಪ ಅರಳುತ್ತೆ. ನೋಡಲಿಲ್ಲ ಅಂದರೆ ಹಂಗೆ ನೆಲಕ್ಕೆ ಬಿದ್ದಿರುತ್ತೆ. ಆಮೇಲೆ ಕವರ್ ಕಟ್ಟಿರೋ ದಾಸವಾಳ ಎಲ್ಲ ನಿಧಾನವಾಗಿ ದೊಡ್ಡವಾಗ್ತಾ ಇದ್ದಾವೆ. ಆದರೆ ಅದರಲ್ಲಿ ನಾವು ಎಲೆ ಸೇರಿಸಿ ಕಟ್ಟಿರ್ತೀವಲ್ಲ, ಹಳೇದಾಗ್ತಾ ಅದರಲ್ಲೇ ಹಣ್ಣರಿದಿರುತ್ತೆ ಎಲೆ. ಅವಾಗ ನೋಡಿಬಿಟ್ಟು ಅದನ್ನು ತೆಗಿಬೇಕು. ಇಲ್ಲಾಂದರೆ ಒಳಗಡೆ ನೀರು ಜೊತೆಗೆ ಹಣ್ಣೆಲೆ ಇದ್ದರೆ ಫಂಗಸ್ಸು ಇದಾಗುತ್ತೆ. ಇದು ಸಾಮಂತಿಗೆ ಗಿಡ.
ಇದು ನನಗೆ ಒಬ್ಬರು ಯು ಎಸ್ ಗಂಗಾಂಬಿಕೆ ಅನ್ನೋರು ಕೊಟ್ಟಿದ್ದರು. ಇದು ನೋಡಿ, ನೀರು ಈ ಥರ ನಿಂತಿರುತ್ತೆ ಪ್ಲಾಸ್ಟಿಕ್ ಕವರಲ್ಲಿ. ನಾವು ಪಿನ್ನಲ್ಲಿ ಚುಚ್ಚಿ ಹೋಲ್ ಮಾಡಿರ್ತೀವಿ. ಆಮೇಲೆ ಕೆಳಗಡೆನೂ ತುಂಬ ಗಟ್ಟಿಯಾಗಿ ಕಟ್ಟಿರಲ್ಲ, ಅದರಲ್ಲೂ ಗಾಳಿ ಆಡ್ತಾ ಇರುತ್ತೆ. ಇಷ್ಟು ಸ್ವಲ್ಪ ನೀರು ನಿಂತರೆ ಏನಾಗಲ್ಲ. ಸ್ವಲ್ಪ ಪ್ಲಾಸ್ಟಿಕ್ ಏನಾದ್ರು ವಾಲಿದ್ದರೆ ಸ್ವಲ್ಪ ಹಿಂಗೆ ಎತ್ತಿಡಿದ್ರೆ ನೀರೆಲ್ಲ ಕೆಳಗೆ ಸೋರೋಗುತ್ತೆ. ಈ ಥರ ಮಾಡ್ಕೊಂಡು ನಿಧಾನವಾಗಿ ಹೂವು ಸಿಗುತ್ತೆ, ನೋಡಿಸ್ತೀನಿ ಮುಂದೆ ಹೂವು ಯಾವ್ಯಾವ ಸಿಕ್ತು ಅಂತ. ಈ ಥರ ಸುಮಾರಕ್ಕೆ ಕಟ್ಟಿದ್ದೀನಿ, ಎಲ್ಲಕ್ಕೂ ಕಟ್ಟೋಕ್ಕಾಗಲ್ಲ. ಯಾವ್ಯಾವ ಸುಮಾರಾಗಿ ದೊಡ್ಡವಾಗಿದ್ದಾವೋ ಮೊಗ್ಗು ಅವಕ್ಕೆಲ್ಲ ಕಟ್ಟಿದ್ದೀನಿ. ನೋಡೋಣ ಆ ಥರ ಆದರೂ ನನಗೆ ಈ ವರ್ಷ ಹೂವು ಸಿಗುತ್ತೆ ಅಂತ. ಹೋದ ವರ್ಷ ಒಂದು ಹೂವನೂ ಸಿಗಲಿಲ್ಲ ನನಗೆ ದಾಸವಾಳ. ಅದರಿಂದ ಈ ಸರಿ ಕವರ್ಗಳು ಆ ಥರ ಕಟ್ಬಿಟ್ಟು ಇಟ್ಟಿದ್ದೀನಿ. ನೋಡೋಕ್ಕಲ್ಲಿ ಚೆನ್ನಾಗಿ ಕಾಣಲ್ಲ, ಬರೀ ಕವರೇ ಕಾಣಿಸ್ತವೆ, ಆದರೆ ಏನು ಮಾಡೋಕ್ಕಾಗಲ್ಲಲ್ವ. ಈ ಥರ ನಾವು ಹೂವು ಬೇಕು ಅಂದಾಗ ಈ ಥರ ಎಲ್ಲ ಮಾಡಲೇಬೇಕಾಗುತ್ತೆ. ಬಟ್ಟೆ ಕಟ್ಟಿದರೆ ಬಟ್ಟೆ ಎಳೆದಾಗ್ತಿದ್ವು, ಅದರಿಂದ ನಾನು ಮತ್ತೆ ಕವರ್ ಕಟ್ಟಿದ್ದೀನಿ. ಕವರ್ ಕಟ್ಟಿದ್ಮೇಲೆ ಮೊಗ್ಗುಗಳು ದೊಡ್ಡವಾಗ್ತಾ ಇರೋವು ಕಾಣಿಸ್ತಾ ಇದ್ದಾವೆ, ನೋಡಿಸ್ತೀನಿ ನಿಮಗೆ. ದೊಡ್ಡವಾಗಿ ಅದು ಹೂವು ಬಿಟ್ಟಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾಕೆಂದರೆ ತುಂಬ ಜನಕ್ಕೆ ಅಳಿಲಿನ ಕಾಟ ಇದೆ ಅಲ್ವಾ, ಅದು ಉಪಯೋಗ ಆಗ್ಬೋದು ಅನ್ನೋ ಇದಕ್ಕೆ ನಾನು ಇದನ್ನು ಪೂರ್ತಿ ಕವರ್ ಕಟ್ಟಾಗಿಂದ ಹೂವು ಬಿಡಿಸೋವರೆಗೂ ಅವಾಗ ತೋರಿಸ್ತಾ ಇರ್ತೀನಿ. ಇದರಲ್ಲಿ ನೋಡಿ, ಆಗಲೇ ಕೆಳಗಡೆ ಎಲೆ ಹಣ್ಣಾಗಿದೆ ಅಲ್ವಾ, ಇವಾಗ ಅದನ್ನು ತೆಗೆದುಬಿಡ್ತೀನಿ ನಾನು. ಈ ಥರ ಸ್ವಲ್ಪ ಬಿಚ್ಚಿಬಿಟ್ಟು ತೆಗಿಬೇಕು. ತೆಗೆದ್ಬಿಟ್ಟು ಆ ನೀರು ಸೋರ್ದಂಗೆ ಆಗುತ್ತೆ, ಆ ಎಲೆನೂ ತೆಗೆದಾಕ್ದಂಗೆ ಆಗುತ್ತೆ. ತೆಗೆದ್ಬಿಟ್ಟು ಮತ್ತೆ ನಾವು ಆ ಥರ ರೀತಿ ಕಟ್ಟಬೇಕು. ಆ ಥರ ಕಟ್ಟೋದ್ರಿಂದ ಫಂಗಸ್ ಆಗೋಲ್ಲ. ನೀರು ಬಿದ್ದರೂ ಅಲ್ಲಿ ಕೊಳೆಯೋಕ್ಕೆ, ಇವಾಗ ಎಲೆ ಕೆಳಗೆ ಬಿದ್ದಾಗ ನೀರು ಬಿದ್ದರೆ ಕೊಳೆಯುತ್ತೆ, ನಾವು ಎಲೆ ತೆಗೆದಾಕ್ಬಿಟ್ರೆ ಕೊಳೆಯಲ್ಲ. ಆ ಥರ ಮಾಡ್ಕೋಬೇಕು. ಎಲ್ಲ ಕವರು ಗಮನಿಸ್ತಾ ಇರಬೇಕು. ಕವರ್ ಕಟ್ಬಿಟ್ಟು ಸುಮ್ಮನೆ ಬಿಡೋಕ್ಕೂ ಆಗಲ್ಲ ಅಲ್ವಾ. ಅದರಲ್ಲಿ ಎಲೆ ಸೇರಿಸಿ ಕಟ್ಟಿರ್ತೀವಿ, ಆ ಎಲೆಗಳು ಕೊಳೆಯೋಕ್ಕೆ ಅಲ್ಲೇ ಬಿಡಬಾರ್ದು. ನೋಡಿ ಯಾವ ಥರ ಎಲೆ ಹಣ್ಣಾಗಿದ್ದಾವೆ ಅಂತ. ಇವಾಗ ಆ ಎಲೆ ಎಲ್ಲ ತೆಗಿತೀನಿ ನಾನು, ಯೆಲ್ಲೋ ಕಲರ್ ಆಗಿರೋವೆಲ್ಲ ತೆಗಿತೀನಿ. ಆಮೇಲೆ ಒಂದು ಹುಳ ಬಂದಂಗಿದೆ, ಅದನ್ನು ತೆಗಿತೀನಿ. ತೆಗೆದು ನೋಡಿ, ಇದು ಮೊಗ್ಗು ದೊಡ್ಡದಾಗ್ತಾಯಿದೆ, ಆ ಕಡೆ ಮೊಗ್ಗು ದೊಡ್ಡದಾಗ್ತಾಯಿದೆ. ಇದರಲ್ಲಿ ಮೊಗ್ಗು ಉದುರೋಗಿದೆ, ಒಂದೊಂದು ಎಲ್ಲ ಮೊಗ್ಗು ಬಂದಿರೋವಲ್ಲ ಹೂವು ಆಗಲ್ಲಲ್ವ, ಒಂದೊಂದು ಉದುರೋಗಿರುತ್ತೆ. ಆ ಕವರಲ್ಲೇ ಉದುರೋಗಿದೆ. ಇವಾಗ ಆ ಹೂವನ್ನು ತೆಗಿಬೇಕು ನಾವು. ತೆಗೆದ್ಬಿಟ್ಟು ಅದರಲ್ಲಿ ಹಣ್ಣಾಗಿರೋ ಎಲೆ ತೆಗೆದು ಮತ್ತೆ ಹೊಸ್ದಾಗಿ ಅದೇ ಕವರ್ನೇ ನೀರೆಲ್ಲ ಕೊಡೋಬಿಟ್ಟು ಮತ್ತೆ ಕಟ್ತೀನಿ. ನಾನು ಒಂದೇ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇದು ಕಟಿಂಗ್ ಇಟ್ಟಿರೋದು ಹೋದ ವರ್ಷ. ಈ ಸರಿ ಮೊಗ್ಗಾಗ್ತಾಯಿದೆ, ಅಲ್ಲಿ ಇಟ್ಟಿದ್ದೀನಿ ಮರೆಯಾಗಿ ಕಾಣ್ದಂಗೆ, ನೋಡೋಣ ಅಂತ. ಇಷ್ಟು ದೊಡ್ಡವಾಗಿದ್ದಾವೆ, ಇವಕ್ಕೂ ಒಂಚೂರು ಕವರ್ ಕಟ್ಟಬೇಕು. ಯಾಕೆಂದರೆ ಆ ಹೂವು ಯಾವುವು ಅಂತ ನನಗೆ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಕಟಿಂಗ್ ಇಟ್ಬಿಟ್ಟಿರ್ತೀವಿ, ಆಮೇಲೆ ಅಷ್ಟೊಂದು ನೆನಪಿರಲ್ಲ ಅಷ್ಟು ತಿಂಗಳ ಮೇಲೆ. ಆದಷ್ಟು ನನಗೆ ಯಾವ್ಯಾವ ಹೂವು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನೋ ಅವಕ್ಕೆಲ್ಲ ಮೊಗ್ಗು ಬಂದರೆ ಕಟ್ತೀನಿ. ಕಟ್ಟಿದಾಗ ನಮಗೆ ಈ ಗಿಡ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಥರ ಮಾಡ್ಕೋಬೇಕು, ಒಂದು ಸ್ವಲ್ಪ ತಂದ್ಕೋಬೇಕು. ಇವಾಗ ಆಪಿನ ಮೇಲೆ ಬಿಡದೇ ಇರೋದ್ರಿಂದ ಅಳಿಲಿನ ಕಾಟ ಜಾಸ್ತಿನೇ ಆಗಿತ್ತಲ್ವ, ಅದರಿಂದ ನಾನು ಈ ಥರ ಕವರ್ ಕಟ್ಟ ಐಡಿಯಾ ಮಾಡಿದ್ದು. ಇನ್ನು ಈ ಮನೆ ಎಲ್ಲ ಕೆಲಸ ಮುಗಿದ್ಬಿಟ್ಟು ನಾವು ಗಾರ್ಡನ್ ಸೆಟ್ ಮಾಡಿದ್ಮೇಲೆ ಆಪಿ ಓಡಾಡ್ತಾ ಇರುತ್ತೆ, ಆವಾಗ ಇಷ್ಟು ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವಾಗಂತೂ ನಾವು ಮಾಡಲೇಬೇಕು, ಹೂವು ಉಳಿಸ್ಕೋಬೇಕು ಅಂದರೆ. ಆಮೇಲೆ ನಾನು ದಾಸವಾಳದ ಗಿಡ ಯಾವ ಪ್ರೂನ್ ಮಾಡ್ಕೊಂಡಿಲ್ಲ, ಪ್ರೂನ್ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದೀನಿ. ಪ್ರೂನ್ ಮಾಡ್ಕೊಳ್ಳೋರು, ರೀಪಾಟ್ ಮಾಡ್ಕೊಳ್ಳೋರು ಈ ತಿಂಗಳಲ್ಲಿ ಮಾಡ್ಕೋಬೋದು ದಾಸವಾಳಗಳು. ಆಮೇಲೆ ಮಲ್ಲಿಗೆ ಗಿಡ ನೆಡಬೇಕು, ಮಲ್ಲಿಗೆ ಗಿಡ ಇಲ್ಲ ಅನ್ನೋರು ಕೂಡ ನೀವು ನರ್ಸರಿಯಿಂದ ಮಲ್ಲಿಗೆ ಗಿಡ ತಂದು ಬೆಳೆಸ್ಬೋದು. ಇವಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಸೀಸನ್ ಅಲ್ವಾ, ಹೂವನೂ ಬರುತ್ತೆ, ನಿಮಗೆ ಹೊಸ ಗಿಡ ಬೆಳೆಸ್ದಂಗೂ ಆಗುತ್ತೆ. ಅದರಿಂದ ಮಲ್ಲಿಗೆ ಗಿಡ ಎಲ್ಲ ವೆರೈಟಿ ಸಿಗುತ್ತೆ, ತೊಗೊಂಬನ್ನಿ. ಇದು ಯೆಲ್ಲೋ ಕಲರ್ ಹೂವು ನೋಡಿದ್ರಲ್ವ, ಅದು ತುಂಬ ಚೆನ್ನಾಗಿದೆ, ದೊಡ್ಡದಾಗೆ ಬಿಡುತ್ತೆ. ಸುಮಾರು ತುಂಬ ದೊಡ್ಡದಲ್ಲ, ತುಂಬ ಸಣ್ಣದಲ್ಲ. ನೋಡಿ, ಇದು ಮೊಗ್ಗಾಗ್ತಾಯಿದೆ. ಇಲ್ಲಿ ಕವರ್ ಪಕ್ಕದಲ್ಲಿ ಕಟ್ಟಿರೋದ್ರಿಂದ ಆ ಕಡೆ ಮೊಗ್ಗಿಗೆ ಬಂದಿಲ್ಲ. ಆಮೇಲೆ ಇದು 2ನೇ ದಿನ ನೋಡಿ, 2ನೇ ದಿನ ಕಲಿಸ್ತಾ ಇದ್ದೀನಿ. ಕಲಸಿ ಮುಚ್ಚಿಟ್ಟು ಮುಗಿಸಿದ್ರೆ ಮತ್ತೆ ಇನ್ನೊಂದು 4 ದಿನಕ್ಕೆ ಅದು ರೆಡಿ ಆಗುತ್ತೆ ನಮಗೆ. 4 ದಿನ ರೆಡಿ ಆದಮೇಲೆ ಹೆಂಗಿರುತ್ತೆ, ಕೊಡೋದು ಹೆಂಗೆ ಅಂತೆಲ್ಲ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬರು ನೋಡ್ತಾ ಇದ್ದರೆ ವಿಡಿಯೋಗಳು ಚೆನ್ನಾಗಿದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ.